ಈ ಶಿಲಾಶಾಸನದೊಳಗ ಏನೈತಂತಂದ್ರ ಒಂದು ಮಲ ಹುಲಿಯನ್ನ ಅಟ್ಟಿಸ್ಕೊಂಡು ಹೋಗ್ತಿತ್ತಂತ. ಸ್ಥಳ ಆಗಿದ್ರು ಕೂಡ ಪ್ರಾರಂಭದೊಳಗ ಇವರು ಸ್ವತಂತ್ರ ರಾಜರಾಗಿರ್ಲಿಲ್ರಿ. ಸ್ಥಳ ಏನು ಹುಲಿಯನ್ನ ಕೊಂದಲ್ರಿ, ಅವನು ಹುಲಿಯನ್ನು ಕೊಂದಿದ್ದು ಸತ್ಯ. ಇದ ಸ್ಥಳ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಶರಣ್ರಿ, ಸರ್ವರಿಗೂ ಶರಣು ಶರಣಾರ್ಥಿ. ಅಲ್ಲಿರೋ ಲಾಂಛನ ನೋಡ್ಕೊಂಡ್ಬಿಟ್ಟು ಇದು ಬೇಲೂರು ಅಂತ ಏನ್ ತಿಳ್ಕೊಳಕ್ ಹೋಗ್ಬೇಡ್ರಿ. ಆಕ್ಚುಲಿ ಇದು ಅಂಗಡಿ ಅಂತ ಹೇಳಿ ಊರ ಹೆಸರು. ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂತ ಒಂದು ಊರು ಅಂಗಡಿ ಅಂತ ಹೇಳಿ. ಮೂಡಿಗೆರೆ ತಾಲೂಕಲ್ಲಿ ಜಿನ್ನಾಪುರ ಅಂತ ಒಂದು ಊರು ಬರ್ತಿತ್ತು. ಅಲ್ಲಿದ್ದ ಸುಮಾರು ಒಂದು 7 ಕಿಲೋಮೀಟರ್ ಬಂದ್ರ ನಾವು ಈ ಅಂಗಡಿ ಅಂತ ಒಂದು ಹಳ್ಳಿಗೆ ಬರ್ತೀವಿ. ಈ ಅಂಗಡಿ ವಿಶೇಷತೆ ಏನಂದ್ರ ಹೊಯ್ಸಳರ ಏನು ಆಡಳಿತ ರಾಜಮನೆತನ ಇತ್ತಲ್ರಿ, ಅದು ಪ್ರಾರಂಭವಾಗಿದ್ದು ಇದೇ ಊರಲ್ಲಿ ಅಂಗಡಿ ಅಂತ ಹೇಳಿ. ಸೊ ಇಲ್ಲೊಂದು ಎಂಟ್ರಿ ಐತಲ್ಲ, ಈ ದ್ವಾರಪಾಲಕದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ಅಲ್ಲಿ ಒಂದು ದೇವಸ್ಥಾನ ಐತಿ. ಸೊ ಯಾವಾಗ ಸ್ಥಾಪನೆ ಆಯ್ತು, ಹೆಂಗ್ ಸ್ಥಾಪನೆ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಇವರ ರಾಜಧಾನಿ ಈ ಅಂಗಡಿ, ಮತ್ತೆ ಇದಕ್ಕೆ ಇರದಂತಹ ಪುರಾತನ ಹೆಸರುಗಳು, ಇದು ಯಾವಾಗ ದ್ವಾರ ಸಮುದ್ರಕ್ಕೆ ಶಿಫ್ಟ್ ಮಾಡಿದ್ರು, ಯಾವ ರಾಜ ಶಿಫ್ಟ್ ಮಾಡೋದು ಅಂತೆಲ್ಲ ತಿಳ್ಕೊಳ್ಳೋಣ. ಒಳಗೋಣ. ಅಂಗಡಿಯ ಪುರಾತನ ಹೆಸರು ಶಕಾಪುರ ಅಥವಾ ಸೊಸೆ ಊರು ಅಂತ ಹೇಳಿ. ಹಂಗಾದ್ರೆ ಇದು ಅಂಗಡಿ ಅಂತ ಯಾವಾಗ ಹೆಸರು ಚೇಂಜ್ ಆಯ್ತು ಅನ್ನೋದನ್ನು ಹೇಳ್ತೀನಿ. ಮೇಲಕ್ಕೆ ಹೋಗೋಣ. ಆ ಆರ್ಚಿಂದ ಎಂಟ್ರಿ ಆಗಿ ಅಂಗಡಿ ಅಂದ್ರೆ ಊರಿಗೆ ಹೋಗೋಕ್ಕಿಂತ ಮೊದಲು ಸಿಗಂತದ್ ಒಂದು ದೇವಸ್ಥಾನ ಬಾಗಿಲು ಮಾರಮ್ಮ. ಅಂದ್ರೆ ಇಲ್ಲಿಂದ ಊರು ಪ್ರಾರಂಭ ಅಂತ. ಅಂಗಡಿ ಅನ್ನೋ ಊರು ಇಲ್ಲಿಂದ ಪ್ರಾರಂಭ. ಹೋಗೋಣ. ಈ ಹೊಯ್ಸಳರನ್ನ ಅತಿ ಹೆಚ್ಚಾಗಿ ಹೊಗಳಿದಂತಹ ಶಿಲಾಶಾಸನಗಳು ನಮಗ್ ಸಿಗೋದು ಶ್ರವಣ ಬೆಳಗೊಳದಾಗ್ರಿ. ಆ ಶ್ರವಣ ಬೆಳಗೊಳದಾಗ ಒಂದು ಶಾಸನ ಹೊಯ್ಸಳರ ಬಗ್ಗೆ ಏನ್ ಹೇಳ್ತೈತಿ ಅಂತಂದ್ರ, ಕ್ರಿಸ್ತಿ ಶಕ 1123 ಒಂದು ಶ್ರವಣ ಬೆಳಗೊಳ ಶಾಸನ ಅದು. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಹೊಯ್ಸಳರ ಬಗ್ಗೆ ಅಂದ್ರೆ, ವಿಷ್ಣುವಿನ ನಾಭಿಯಿಂದ ಉದ್ಭವಿಸಿದ ಬ್ರಹ್ಮ, ಬ್ರಹ್ಮನ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರ, ಪುರೂರನ ಮಗ ಆಯು, ಆಯುನ ಮಗ ನಹುಷ, ನಹುಷನ ಮಗ ಯಯೂಪ, ಯಯೂಪನ ಮಗ ಯದು. ಈ ಯದುವಿನ ವಂಶದಲ್ಲಿ ಜನಿಸುವುದವನೇ ಸ್ಥಳ ಅಂತ ಹೇಳ್ತಾರ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರ ನೋಡ್ರಿ ಅವ್ರು ಈ ಹೊಯ್ಸಳರ ಇದು ಫ್ಯಾಮಿಲಿಯನ್ನ. ಸೊ ಅಲ್ಲಿದ್ದ ಬಂದ್ಮೇಲೆ ಸ್ಟ್ರೇಟ್ ಹೋಗ್ಬಾರ್ದ್ರಿ, ಈ ಕಡೆ ಹೋಗ್ಬೇಕು. ಸ್ಥಳ ಏನು ಹುಲಿಯನ್ನ ಕೊಂದಲ್ರಿ, ಆ ಹುಲಿಯನ್ನ ಕೊಂದಿದ್ರ ಬಗ್ಗೆ ಕೆಲವೊಂದಿಷ್ಟು ಬೇರೆ ಬೇರೆ ಕಥೆಗಳು ಇದಾವೆ. ಬಟ್ ಅವನು ಹುಲಿಯನ್ನು ಕೊಂದಿದ್ದು ಸತ್ಯ. ನಾನು ನಡೆದಂತಹ ಸ್ಥಳ ಇದ ನೋಡ್ರಿ, ಇಲ್ಲಿ ಕಾಣಿಸ್ತೈತಲ್ಲ, ಇದ ಸ್ಥಳ. ವಾಸಂತಿಕಾ ದೇವಿ ದೇವಸ್ಥಾನದ ಆವರಣ. ಅಲ್ಲೊಂದು ಪುರಾತನ ದೀಪಸ್ತಂಭ. ಟೆಂಪಲ್ ಅನ್ನ ರಿನೋವೇಷನ್ ಮಾಡಾಕತ್ತಾರ, ಜೀರ್ಣೋದ್ಧಾರ ಮಾಡಾಕತ್ತಾರ. ಸೊ ಇದು 2023ರಿಂದ ರಿನೋವೇಟ್ ಆಗ್ತಿರ್ತಕ್ಕಂಥದ್ದು. ಸ್ಥಳೀಯರು ಮತ್ತೆ ಗ್ರಾಮಸ್ಥರು ಹೇಳೋ ಪ್ರಕಾರ ಮುಂದಿನ ವರ್ಷಕ್ಕೆ ದೇವಸ್ಥಾನ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಅಂತ ಮಾಹಿತಿ ಕೂಡ ಇದೆ. ಮೇ ತಿಂಗಳು, ನೆಕ್ಸ್ಟ್ ಇಯರ್ ಮೇ ತಿಂಗಳು ಅಷ್ಟೊತ್ತಿಗೆ ರೆಡಿ ಆಗ್ಬೋದು ಅಂತ ಒಂದು ಮಾಹಿತಿ ಇದೆ. ಈಗೇನ್ ನಾವು ಈ ಆವರಣವನ್ನ ನೋಡ್ತಾ ಇದ್ದೇವಲ್ಲ, ಇದೇ ಆವರಣದಲ್ಲಿ ಸುದತ್ತ ಮುನಿ ಹೊಯ್ಸಳನಿಗೆ ಹುಲಿಯನ್ನ ಹೊಡೆಯಕ್ಕೆ ಹೇಳಿದಂತ ಸ್ಥಳ ಇದು. ಅಂದ್ರೆ ಹೊಯ್ಸಳರ ರಾಜ್ಯ ಹುಟ್ಟಿದಂತ ಸ್ಥಳ, ಮತ್ತೆ ಅವರ ಪ್ರಾರಂಭಿಕ ರಾಜಧಾನಿ ಕೂಡ ಈ ಅಂಗಡಿ ಆಗಿತ್ತು. ಇನ್ನ ಊರ್ ಆ ಕಡೆ ಇದೆ, ಇದು ದೇವಸ್ಥಾನ ಅಂದ್ರೆ ಈ ಆವರಣದಲ್ಲಿ ಇತ್ತು. ಮೊದಲು ಅವರು ಕಾಲದೊಳಗಡೆ ಏನು ಇತ್ತಲ್ಲ, ಅದು ಒಂದು ದೇವಸ್ಥಾನ. ಮೊದಲೆಲ್ಲ ಇದು ಕಾಡಾಗಿತ್ತು. ಸೊ ನಮಗೆ ಈ ಹೊಯ್ಸಳರು ಮತ್ತು ಸುದತ್ತ ಸ್ಥಳನ ಬಗ್ಗೆ ಅನೇಕ ಶಿಲಾಶಾಸನಗಳ ಒಳಗಡೆ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತವೆ. ಈ ನಾಗಮಂಗಲ ತಾಲೂಕಿನಲ್ಲಿ ಇರ್ತಕ್ಕಂತಹ ನಾಗಮಂಗಲ ಮತ್ತೆ ಬಸರಾಳುನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಶಿಲಾಶಾಸನಗಳು ಏನ್ ಹೇಳ್ತಾವಂದ್ರೆ, ವಾಸಂತಿಕಾ ದೇವಸ್ಥಾನದ ಆವರಣ ಇಲ್ಲೈತಲ್ರಿ, ಇದು ವಾಸಂತಿಕಾ ದೇವಸ್ಥಾನ ಅಂತಾರ, ಅಥವಾ ವಸಂತ ಪರಮೇಶ್ವರಿ ದೇವಸ್ಥಾನ ಅಂತಾನು ಕರೀತಾರ. ಈ ದೇವಸ್ಥಾನದ ಆವರಣದೊಳಗ ಸುದತ್ತ ಮುನಿ ಸಳನಿಗೆ ವಿದ್ಯಾಭ್ಯಾಸ ಮಾಡಿಸ್ತಿದ್ರಂತ. ಅವಾಗ ಹುಲಿಯೊಂದು ಬಂದಿದ್ರಿಂದ ಸುದತ್ತ ಮುನಿ ಸಳನಿಗೆ ಹೇಳ್ತಾರೆ, ಹೊಯ್ಸಳ ಅಂದ್ರೆ ಹೊಡಿ ಅಂತ ಹೇಳ್ತಾರಂತ. ಸಳ ಅದನ್ನ ಹೊಡಿ ಅಂದಾಗ ಸಳ ಅದನ್ನ ಕೊಲ್ತಾನೆ. ಅವಾಗಿಂದ ಹೊಯ್ಸಳ ಅಂತ ಪ್ರಾರಂಭ ಆಯ್ತು ಅನ್ನೋ ಮಾಹಿತಿಯನ್ನ ಆ ಶಿಲಾಶಾಸನಗಳು ಕೊಡ್ತವೆ. ಮತ್ತೆ ಸುದತ್ತ ಮುನಿಗಳು ಇದೇ ವಸಂತ ಪರಮೇಶ್ವರಿ ಅಥವಾ ವಾಸಂತಿಕಾ ದೇವಸ್ಥಾನದ ಅನುಗ್ರಹದಿಂದ ಹೊಯ್ಸಳನಿಗೆ ರಾಜ್ಯವನ್ನ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಇದರಲ್ಲಿ ಐತಿ. ಇದೇನೈತಲ್ರಿ
ವಾಸಂತಿಕಾ ದೇವಿ ದೇವಸ್ಥಾನ. ಇದು ಹೊಯ್ಸಳರ ಕಾಲಕ್ಕಿಂತನೂ ಮೊದಲೇ ಇದ್ದಂತಹ ದೇವಸ್ಥಾನ. ಸಳ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ, ಸುದತ್ತ ಮುನಿ ಮತ್ತೆ ಸಳ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಂಥದ್ದು. ಊರು ಆ ಕಡೆ ಇದೆ, ಇನ್ನೊಂದ್ ಕಡೆ. ಇದು ವಿದ್ಯಾಭ್ಯಾಸ ಮಾಡ್ತಿದ್ದಂತಹ ಸ್ಥಳ. ವಿಜಯನಗರ ಸಾಮ್ರಾಜ್ಯವನ್ನ ಓದುವಾಗ ಅಲ್ಲೊಂದು ನಾಯಿ ಮೊಲದ ಕತೆ ಬರ್ತೈತಿ, ಹಂಗ ಇಲ್ಲೂ ಒಂದು ಕತೆ ಐತ್ರಿ. ಇದು ನಮ್ಗ ಬೇಲೂರಿನ ಒಂದು ಶಿಲಾಶಾಸನದೊಳಗೆ ಸಿಗ್ತೈತಿ. ಆ ಶಿಲಾಶಾಸನ ಎಲ್ಲೈತಿ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಆ ಕತೆ ಒಳಗಡೆ ಏನ್ ಹೇಳ್ತಾನ ಅಂತಂದ್ರ, ಸಹ್ಯ ಪರ್ವತದ ಇಳಿಜಾರಿನೊಳಗಡೆ ಸಳ ಬೇಟೆ ಆಡ್ತಿದ್ನಂತ. ಅವಾಗ ಒಂದು ಮೊಲ ಹುಲಿಯನ್ನ ಅಟ್ಟಿಸ್ಕೊಂಡು ಹೋಗ್ತಿತ್ತಂತ. ಇಲ್ಲಿ ನೋಡ್ರಿ, ಮೊಲ ಹುಲಿಯನ್ನ ಅಟ್ಟಿಸ್ಕೊಂಡು ಹೋಗ್ತಿತ್ತಂತ. ಅವಾಗ ಆ ಹುಲಿ ಇನ್ನೇನು ಸುದತ್ತ ಮುನಿ ಹತ್ರ ಹೋಗಿ, ಸುದತ್ತ ಮುನಿಯವರು ಹೆದರ್ಕೊಂಡ್ ಬಿಟ್ಟಾರು ಅಥವಾ ಗಾಬರಿಗೊಂಡಾರು ಅಂತ ಹೇಳಿ ಅದಿನ್ನೇನು ಒಂದು ಹೆಜ್ಜೆ ಕಿತ್ತಿಡೋಷ್ಟ್ರಲ್ಲಿ ಸಳ ತನ್ನ ಕತ್ತಿಯನ್ನು ತಗೊಂಡು ಚುಚ್ಚುತ್ತಾನಂತ. ಚುಚ್ಚಿ ಆ ಹುಲಿಯನ್ನ ಕೊಲ್ತಾನೆ ಅನ್ನೋ ಒಂದು ಕತೆ ಕೂಡ ಐತಿ. ಬಟ್ ಇದಕ್ಕೆ ಈ ಕತೆ ನಮಗೆ ಬೇಲೂರಿನ ಒಂದು ಶಿಲಾಶಾಸನದೊಳಗೆ ಸಿಗತೈತಿ. ಆ ಶಿಲಾಶಾಸನನ ನೀವು ನೋಡ್ಬೇಕು ಅನ್ನಂಗಿದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಬೇಗ ಆ ಶಾಸನ ನಾನು ತೋರಿಸ್ತೀನಿ. ಈಗ ಊರಿಗೆ ಹೋಗ್ಬೇಕು. ಊರಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಇಳಿದು ಅಲ್ಲಿ ಮುಂದೆ ಬಂದ್ವಲ್ಲ, ಅಲ್ಲಿಂದ ಮೇಲಕ್ಕೆ ಹೋಗ್ಬೇಕು. ವಾಟ್ ಎವರ್, ಹುಲಿಯನ್ನ ಕೊಂದಂತಹ ಸಳನಿಂದಾಗಿ ಹೊಯ್ಸಳ ವಂಶ ಪ್ರಾರಂಭವಾಯಿತು. ಅವರ ಮೊದಲ ದೊರೆ ಸಳನೇ ಆಗಿದ್ದ. ವಿದ್ವಾಂಸರು, ಐತಿಹಾಸಿಕ ವಿದ್ವಾಂಸರು ಸಳನ ಕಾಲದ ಮಾನ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳನ್ನು ಹೇಳ್ತಾರ. ಲಭ್ಯ ಇರತಕ್ಕಂತಹ ಮಾಹಿತಿ ಪ್ರಕಾರ ಕ್ರಿಸ್ಟಿ ಶಕ 995ರಲ್ಲಿ ಸಳ ವಾಸವಾಗಿದ್ದ ಇಲ್ಲಿ ಅಂತ ಒಂದು ಮಾಹಿತಿ ಐತಿ. ಸೊ ಮೊದಲನೇ ಹೊಯ್ಸಳರ ಮೊದಲನೇ ದೊರೆ ಸಳ. ನಾವು ಆಗ್ಲೇ ಈ ಕಡೆಯಿಂದ ಬಂದು ಇಲ್ಲಿ ಮೇಲಕ್ಕೆ ಹೋಗಿದ್ವಿ, ವಾಸಂತಿಕಾ ದೇವಿ ಅಥವಾ ಪರಮೇಶ್ವರಿ ದೇವಸ್ಥಾನ ನೋಡೋದಕ್ಕೆ. ಈಗ ವಾಪಸ್ ಇಲ್ಲಿಂದ ಬಂದು ಸ್ಟ್ರೇಟ್ ಹೋಗಕತ್ತೀನಿ. ಅಲ್ಲಿ ಊರೈತಿ. ಪ್ರಾರಂಭದಲ್ಲಿ ಹೊಯ್ಸಳರು ಜೈನ ಅನುಯಾಯಿಗಳಾಗಿದ್ರು, ಫಾಲೋವರ್ಸ್ ಆಫ್ ದಿ ಜೈನಿಸಂ. ಅವರು ಜೈನ ಧರ್ಮಕ್ಕೆ ಸಂಬಂಧಪಟ್ಟವರು. ಹೊಯ್ಸಳರ ಮೊದಲ ದೊರೆ ಸಳ ಆಗಿದ್ರು ಕೂಡ ಪ್ರಾರಂಭದೊಳಗ ಇವರು ಸ್ವತಂತ್ರ ರಾಜರಾಗಿರ್ಲಿಲ್ರಿ. ಇವರು ಕಲ್ಯಾಣ ಚಾಲುಕ್ಯರ ಸಾಮಂತ ಮನೆತನ ಆಗಿ ಆಡಳಿತವನ್ನ ಪ್ರಾರಂಭ ಮಾಡ್ತಾರ. ಹಂಗಂಗ ಈ ತಲಕಾಡಿನ ಗಂಗರು ಅವನತಿಯನ್ನ ಹೊಂದುತ್ತಾ ಹೋಗ್ತಾರಲ್ಲ, ಹಂಗಂಗ ಇವರು ಹೊಯ್ಸಳರು ಅಭಿವೃದ್ಧಿಯನ್ನ ಹೊಂದುತ್ತಾ ಹೋಗ್ತಾರ. ಸೊ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂತಹ ಒಂದಿಷ್ಟು ದೇವಸ್ಥಾನಗಳು ಇಲ್ಲಿದಾವ, ಅವುಗಳನ್ನ ನೋಡೋಣ. ಅದು ಕೇಶವ ದೇವಸ್ಥಾನ, ಇದು ವೀರಭದ್ರ ದೇವಸ್ಥಾನ, ಮತ್ತೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ. ಈ ದೇವಸ್ಥಾನಗಳು ಹೊಯ್ಸಳರ ಏನು ಹಿಂದೂ ಧಾರ್ಮಿಕ ಸಂಸ್ಥೆಗಳಾಗಿ ಕಟ್ಟಿರ್ತಕ್ಕಂತಹ ಮೊದಲ ದೇವಸ್ಥಾನಗಳಿವು ಮೂರುನು. ವಿಷ್ಣು ಮತ್ತು ಶಿವನ ದೇವಸ್ಥಾನಗಳನ್ನ ಕೆತ್ತನೆ ಮಾಡಿದ್ದಾರೆ. ಸೊ ಬಾಗಿಲುಗಳು ಹಾಕಿದವು, ಓಪನ್ ಇದೆಯಲ್ಲೋ ಗೊತ್ತಿಲ್ಲ, ನೋಡೋಣ. ಈಗ ನಾ ಬಂದಿನಿ ಚೆನ್ನಕೇಶವನ ದೇವಸ್ಥಾನದ ಒಳಗಡೆಗೆ. ಈ ದೇವಸ್ಥಾನದ ಕಾಂಪ್ಲೆಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ಮೋಸ್ಟ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಂದ್ರೆ ಈ ಚೆನ್ನಕೇಶವ ದೇವಸ್ಥಾನ. ಕೆಳಗಡೆ ಪಾನಿಪೀಠದ ಮೇಲೆ ಉಗ್ರ ನರಸಿಂಹನ ಒಂದು ಉಬ್ಬು ಶಿಲ್ಪ ಐತಿ. ಕರೆಂಟ್ ಇಲ್ಲ ಹಾಕಿ ತೋರಿಸೋದಕ್ಕೆ. ಸೊ ನೆಕ್ಸ್ಟ್ ದೇವಸ್ಥಾನ ನೋಡೋಣ. ಚೆನ್ನಕೇಶವ ದೇವಸ್ಥಾನ, ಇದು ವೀರಭದ್ರೇಶ್ವರ ದೇವಸ್ಥಾನ. ಒಳಗಡೆ ವೀರಭದ್ರೇಶ್ವರ ಮೂರ್ತಿ ಇದೆಯಾ. ಬಾಗಿಲು ತೆಗೆದು ಒಳಗಡೆ ಬಂದ್ರೆ ಒಂದು ಶಿವಲಿಂಗ. ಈ ದೇವಸ್ಥಾನ ಸ್ವಲ್ಪ ತಗ್ಗಲ್ಲಿ ಇರ್ತಕ್ಕಂಥದ್ದು. ಒಳಗಡೆ ಈಶ್ವರ, ನಂದಿ ಮತ್ತೆ ಗಣೇಶನ ವಿಗ್ರಹಗಳು ಇದಾವೆ. ಇದು ಮಲ್ಲಿಕಾರ್ಜುನ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಬೃಹತ್ತಾದ ಶಿವಲಿಂಗ ಇದೆ. ಮಲ್ಲಿಕಾರ್ಜುನ ಲಿಂಗ ಇದೆ. ಮಲ್ಲಿಕಾರ್ಜುನ ಲಿಂಗ. ಹೊಯ್ಸಳರ ಆರಂಭಿಕ ಕಾಲದೊಳಗ್ರಿ ನಾವು ಅವರ ವಾಸ್ತುಶಿಲ್ಪಿಯ ಒಳಗ ಅತಿಯಾದ ಅಲಂಕಾರವನ್ನ ಕಾಣೋದಿಲ್ಲ. ಈ ಇಲ್ಲಿನ ಗೋಡೆಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತೈತಿ, ಅವು ತುಂಬಾ ಪ್ಲೇನ್ ಆಗಿದಾವ್ರಿ. ಮೂರು ದೇವಸ್ಥಾನಗಳ ಹೊರಗಿನ ಗೋಡೆಯನ್ನ ನೋಡಿದ್ರೆ ಅವು ತುಂಬಾ ಪ್ಲೇನ್ ಆಗಿರ್ತಕ್ಕಂಥ ಗೋಡೆಗಳಿದಾವೆ. ಮೂರು ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದಾರೆ.
ಯಾವುದು ಇನ್ನ ಕಂಪ್ಲೀಟ್ ಆಗಿಲ್ಲ. ಈ ದೇವಸ್ಥಾನಗಳನ್ನ ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಅನ್ನೋ ಮಾಹಿತಿ ಇಲ್ಲ. ಯಾಕೆ ಅಂತಂದ್ರೆ ಹೊಯ್ಸಳರ ಆರಂಭಿಕ ದೊರೆಗಳೆಲ್ಲರೂ ಜೈನರಾಗಿದ್ರು, ಜೈನ ಧರ್ಮದ ಅನುಯಾಯಿಗಳಾಗಿದ್ರು. ಸೊ ಹೀಗಾಗಿ ಈ ದೇವಸ್ಥಾನಗಳು ಹಿಂದೂ ದೇವಸ್ಥಾನಗಳಾಗಿರೋದ್ರಿಂದ ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಅನ್ನೋ ಮಾಹಿತಿ ಇನ್ನ ನಮಗೂ ಸ್ವಲ್ಪ ಸ್ಪಷ್ಟವಾಗಬೇಕಾಗಿದೆ. ಆದ್ರೆ ಸ್ಥಳನ ನಂತರ ಅಧಿಕಾರಕ್ಕೆ ಬಂದವನು ವಿನಯಾದಿತ್ಯ ಅಂತೇಳಿ ಎರಡನೇ ದೊರೆ. ವಿನಯಾದಿತ್ಯನ ಬಗ್ಗೆ ಅಷ್ಟೊಂದು ಮಾಹಿತಿ ಲಭ್ಯ ಇಲ್ಲ ಇತಿಹಾಸಕಾರರ ಒಳಗಡೆ. ಅಂದಾಜು ಅವನೊಂದು ಕಾಲಮಾನದ ಪ್ರಕಾರ ಹೇಳೋದಾದ್ರ ಕ್ರಿಸ್ತಿ ಶಕ 1022 ಕ್ರಿಸ್ತಿ ಶಕ 1047 ಆಳಿದ ಅಂತ ಹೇಳ್ತಾರೆ. ಆದ್ರೆ ವಿನಯಾದಿತ್ಯ ಹೊಯ್ಸಳರ ಒಂದು ವಾಸ್ತುಶಿಲ್ಪಕ್ಕೆ ಮೊಟ್ಟ ಮೊದಲ ಕೊಡುಗೆಯನ್ನ ನೀಡಿದಂತಹ ದೊರೆ, ಪ್ರಥಮ ದೊರೆ. ಅವನು 2 ಜೈನ ದೇವಸ್ಥಾನಗಳನ್ನ ಕಟ್ಟಿಸ್ತಾನ. ಅವು ಇಲ್ಲಿ ಎದುರುಗಡೆ ಇದಾವೆ. ಹೊಯ್ಸಳರ 3ನೇ ದೊರೆ ನೃಪಕಾಮ. ನೃಪಕಾಮ ಒಂದ್ಸರಿ ಈ ಕೊಂಗಾಳ್ವರ ಜೊತೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಅವಾಗ ಈ ಕೊಂಗಾಳ್ವರ ಮಂತ್ರಿ ನೃಪಕಾಮನನ್ನ ಕೊಲ್ಲೋದಕ್ಕೆ ಅಟ್ಯಾಕ್ ಮಾಡ್ತಿರ್ತಾನೆ ಯುದ್ಧ ಮಾಡುವಾಗ. ಇದನ್ನ ಕಂಡಂತಹ ನೃಪಕಾಮನ ಮಂತ್ರಿ ಅಡ್ಡ ಬರ್ತಾನೆ. ಅಡ್ಡ ಬಂದು ತನ್ನ ಪ್ರಾಣವನ್ನ ಕೊಟ್ಟು ನೃಪಕಾಮನನ್ನ ಕಾಪಾಡ್ಕೊತಾನೆ. ಸೊ ನೃಪಕಾಮ ಇನ್ನಷ್ಟು ಯುದ್ಧಗಳನ್ನ ಮಾಡಿ ಒಂದಿಷ್ಟು ಹೊಯ್ಸಳರ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಆದಾಗ್ಯೂ ಕೂಡ ಅವ್ರಿನ್ನು ಕಲ್ಯಾಣ ಚಾಲುಕ್ಯರ ಸಾಮಂತರಾಗೇ ಇರ್ತಾರೆ. ಈಗ ನಾವು ಇಲ್ಲಿ ಬಲಗಡೆ ಹೋದ್ರೆ ಹೊಯ್ಸಳರ ಮೊದಲು ಕಟ್ಟಿದಂತಹ ಜೈನ ದೇವಸ್ಥಾನಗಳು, ಅವರ ಫಸ್ಟ್ ಆರ್ಕಿಟೆಕ್ಚರ್ ಅನ್ನ ನೋಡಕ್ ಹೋಗ್ತೀವಿ. ಗಂಗರ ದೊರೆ ಕ್ರಿಸ್ತಿ ಶಕ 1089 ಟೈಮ್ ಅಷ್ಟೊತ್ತಿಗೆನೆ ಈ ಹೊಯ್ಸಳರ ಅಧಿಕಾರವನ್ನ ಅವ್ರು ಒಪ್ಕೋತಾರೆ. ಅವ್ರ ಅಧೀನಕ್ಕೆ ಇವರು ಬಂದ್ಬಿಡ್ತಾರೆ. ನಾವೀಗ ಜೈನ ಟೆಂಪಲ್ಗೆ ಹೋಗೋಣ. ಇಲ್ಲಿ ಐತಲ್ರಿ, ಇದು ನೇಮಿನಾಥ ಬಸದಿ ಅಂತ ಹೇಳಿ ಹಳೆ ಕಟ್ಟಡನ ಕೆಡವಿ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನ ಕಟ್ಟಿರ್ತಕ್ಕಂಥದ್ದು. ಮತ್ತೆ ಇದು ಶಾಂತಿನಾಥ ಬಸದಿ. ಇವೆರಡು ಹೊಯ್ಸಳರ ಕಾಲದ ಪ್ರಪ್ರಥಮ ಆರ್ಕಿಟೆಕ್ಚರ್ಗಳು ಅಂತ ನಾವು ಹೇಳಬಹುದು. ವಿನಯಾದಿತ್ಯನ ಕಾಲದಲ್ಲಿ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ನೋಡೋಣ. ನೇಮಿನಾಥ ಬಸದಿಯ ಒಳಗಿನ ಭಾಗ ಇದು. ಒಳಗಡೆ ಮೂರ್ತಿ ಇದೆ. ಫುಲ್ ಕತ್ಲಾಗಿರೋದ್ರಿಂದ ಕಾಣಲ್ಲ ನಾವು. ಇವುಗಳಿಗೆ ಬೀಗ ಜಡಿದಿರೋದು ನೋಡಿದ್ರೆ ಎಷ್ಟೋ ವರ್ಷಗಳಾಯ್ತು ಅನ್ಸುತ್ತೆ ಇವುಗಳನ್ನು ಓಪನ್ ಮಾಡಿ. ಈ ಸ್ಟ್ರಕ್ಚರ್ ಐತೆ ಅಲ್ರಿ, ಇದು ಮೇಲಿಂದ ಹೊಸ ಸ್ಟ್ರಕ್ಚರ್, 2 ಅಂತಸ್ತಿನ ಬಸದಿ. ಇದು ಹಳೆ ಸ್ಟ್ರಕ್ಚರ್. ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಂಗ ಒಂದಿಷ್ಟು ಶಿಲಾಶಾಸನಗಳದಾವ್ರಿ. ಇದೇನು ಬಸದಿ ಐತಲ್ರಿ, ಇದ್ರ ಪಕ್ಕದಾಗ ಅಲ್ಲಿ ಬೇಲಿ ಐತಲ್ಲ, ಅಲ್ಲಿ ಸುಮಾರು 7 ರಿಂದ 8 ಶಾಸನಗಳವ. ಅಕ್ಯುರೇಟಾಗಿ ನನಗೂ ಗೊತ್ತಿಲ್ಲ. ಅದರೊಳಗಡೆ ಏನು ಮಾಹಿತಿ ಅಂತ ಹೇಳ್ತೀನಿ, ಎಷ್ಟಿದೆ ಅಷ್ಟು. ಹೋಗೋಣ. 1 2 3 4 5 6 7 ಶಿಲಾಶಾಸನಗಳು. ಇಲ್ಲೊಂದು ಭಗ್ನ ವಿಗ್ರಹ. ಸೊ 7 ಶಿಲಾಶಾಸನದೊಳಗೆ ಏನೈತೆ ಅನ್ನೋ ಮಾಹಿತಿನ ನಾನು ತಿಳ್ಕೊಂಡಂಗೆ ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟ್ಗೆ ರೀ, ಈ 3 ದೊಡ್ಡ ಶಿಲಾಶಾಸನಗಳದಾವಲ್ಲ, ಇವುಗಳು ಏನದಾವು ಅನ್ನೋದನ್ನು, ಈ ಶಿಲಾಶಾಸನ ಐತಲ್ರಿ, ಈ ಶಿಲಾಶಾಸನದೊಳಗೆ ಏನೈತಂತಂದ್ರೆ ಕ್ರಿಸ್ತಿ ಶಕ 1054 ಒಂದು ಶಿಲಾಶಾಸನ. ವಿನಯಾದಿತ್ಯನು ಹೊಯ್ಸಳ ರಾಜ್ಯಭಾರ ಮುಂದುವರಿಸುತ್ತಿರುವಾಗ ಶ್ರಾವಸ್ತ ಗಣದ ವಜ್ರಪಾಣಿ ಪಂಡಿತರ ಮಹಿಳಾ ಶಿಷ್ಯೆಯಾದ ಜಾನಕಿಯಬ್ಬೆ ಗಾಂತಿ ಎಂಬುವರು ರಾಜನಿಗೆ ಸಂಪೂರ್ಣ ಹಣವನ್ನು ನೀಡಿ ನೆನಪಿಗಾಗಿ ಸೊಸವೂರಿನ, ನೋಡ್ರಿ ಅಂದ್ರೆ ಅಂಗಡಿಗೆ ಸೊಸವೂರು ಅಂತ ಈ ಶಿಲಾಶಾಸನದೊಳಗೆ ಸ್ಪಷ್ಟ ಆಯಿತು. ಸೊಸವೂರಿನ ಬಸದಿಗೆ ವಾಸಸ್ಥಳಕ್ಕಾಗಿ ಜಮೀನನ್ನು ಪಡೆದುಕೊಂಡು, ಅಂದರೆ ಅವ್ರ ಜಮೀನನ್ನು ರಾಜದಿಂದ ಪಡ್ಕೊಂಡು ಯಕ್ಷಬಲ್ಲೆಯ ಮಕರ ಜಿಂಕ್ಲಾನಿಗೆ 2 ಕಂದಕಗಳ ಮೇಲೆ 4 ಗದ್ಯಾನಗಳನ್ನು ಬಿಟ್ಟರು ಅನ್ನೋ ಮಾಹಿತಿ ಈ ಶಿಲಾಶಾಸನದೊಳಗೆ ಐತ್ರಿ. ಇನ್ನು ಇದ್ರೊಳಗೆ ಏನೈತಂತಂದ್ರೆ, ಇದು 1100 ಕಾಲಕ್ಕೆ, ಕ್ರಿಸ್ತಿ ಶಕ 1100 ಕಾಲಕ್ಕದ್ದು. ಜೀನ ಶಾಸನಕ್ಕೆ ಜಯವಾಗಲಿ, ಗಂಗದಾಸಿ ಶೆಟ್ಟಿಯ ಮರಣ ನಂತರ ಅವನ ಮಗ ಜಾತಯ್ಯ ಅವನಿಗಾಗಿ ಸ್ಮಾರಕ ನಿರ್ಮಿಸಿದುದು ಅಂತ ಒಂದು ಮಾಹಿತಿ ಇದ್ರೊಳಗಡೆ ಇರ್ತಕ್ಕಂಥದ್ದು. ಇನ್ನು ಇನ್ನೊಂದು ಶಾಸನ ಐತಲ್ರಿ, ದೊಡ್ಡ ಶಾಸನ,
ಅದು 990 ಕಾಲಘಟ್ಟಕ್ಕೆ ಸೇರಿರ್ತದಂಥದ್ದು ಶ್ರಾವಣ. ದ್ರವಿಡ ಸಂಘದ ಕೊಕ್ಕುಲನ್ವಯ ಮತ್ತು ಪುಸ್ತಕ ಗಚ್ಚದ ಒಂದಿಷ್ಟು ಟೆಕ್ಸ್ಟು ಬಿಟ್ಕೊಂಡು ಹೋಗೈತಿ. ತ್ರಿಕಾಲ ಮುನಿಯ ಭಟ್ಟಾರಕ ಶಿಷ್ಯರಾದ ಗಂಗ ಬೇಡಂಗ, ಇಲ್ಲೂ ಕೂಡ ಸ್ವಲ್ಪ ಟೆಕ್ಸ್ಟ್ ಮಿಸ್ ಆಗೈತಿ. ವಿಮಲಚಂದ್ರ ಪಂಡಿತ ದೇವ ಅವರ ಸನ್ಯಾಸಿ ವಿವಿಧ ವಿಧಾನಗಳೊಂದಿಗೆ ಮರಣ ಹೊಂದಿ ಮುಕ್ತಿಯನ್ನು ಪಡೆದರು. ವಿಮಲಚಂದ್ರ ಮುನಿಗೆ ಪಂಡಿತ ಎಂಬ ಬಿರುದಿನೊಂದಿಗೆ ಪ್ರಶಸ್ತಿಗಳು ಮತ್ತು ಟೆಕ್ಸ್ಟು ಮಿಸ್ ಆಗೈತಿ. ಶಾಂತಿಯಬ್ಬ ಹರವಬ್ಬೆಯ ತಂಗಿ ವಿಮಲ ಪಂಡಿತ ದೇವ ಅವರ ಶ್ರಾವಕಿ ಶಿಷ್ಯೆ ತಮ್ಮ ಗುರುವಿನ ಅಗಲಿಕೆಗಾಗಿ ಈ ಸ್ಮಾರಕವನ್ನು ಸ್ಥಾಪಿಸಿದರು ಅಂತ ಹೇಳ್ತಾರೆ. ಮತ್ತು ಈ ಶಾಸನ ಏನೈತಲ್ರಿ, ಕ್ರಿಸ್ತ ಶಕ 1117 ಕಾಲಕ್ಕೆ ಸೇರಿದಂಥದ್ದು ಸಂಪೂರ್ಣವಾಗಿ ಅಳಿಸಿ ಹೋಗೈತಿ. ಇನ್ನು ಅದ್ರ ಪಕ್ಕದಾಗ ಅದಾವಲ್ರಿ ಈ ಶಿಲಾಶಾಸನಗಳು, ಇದ್ರಾಗ ಏನೇನು ಅದಾವ ಅನ್ನೋದನ್ನು ನೋಡೋಣ. ಇಲ್ಲೈತಲ್ರಿ, ಇದು ಈ ಶಿಲಾಶಾಸನದೊಳಗೆ ಏನೈತಂತಂದ್ರೆ, ವೀರ ವಿಜಯ ನಾರಸಿಂಹದೇವ ಸಸೂರಿನ ಪಟ್ಟಣದ ಸ್ವಾಮಿನಾಗ ಶೆಟ್ಟಿಯ ಮಗ ನಿರ್ಮಿಸಿದ ಬಸದಿಗೆ ದಾನ ನೀಡಿದರು ಬಗ್ಗೆ ಮಾಹಿತಿ ಅಂತ ಐತಿ. ಇಲ್ಲೂ ಕೂಡ ಸೊಸೂರು ಅಂತ ಬಂತು ನೋಡ್ರಿ, ಅದು ಅಂಗಡಿ, ಆವಾಗಿನ ಅಂಗಡಿಯ ಹೆಸರದು. ನೆಕ್ಸ್ಟು ಈ ಶಿಲಾಶಾಸನದೊಳಗೆ ಏನೈತಂದ್ರೆ, ಇಲ್ಲೈತಲ್ರಿ ಈ ಶಿಲಾಶಾಸನದೊಳಗೆ 1060 ಕಾಲಕ್ಕೆ ಸೇರಿದ್ದು. ಇಲ್ಲೂ ಕೂಡ ಸೊಸೂರು ಅಂತ ಬರ್ತೈತಿ ನೋಡ್ರಿ. ಸೊಸೂರಿನ ವರ್ತಕರಲ್ಲೊಬ್ಬರಾದ ಲಿಖಾಜೀತ ಈ ಸ್ಮಾರಕವನ್ನು ಪಟ್ಟಣದ ನಿವಾಸಿಗಳು ಒಕ್ಕೂಟ ನಿರ್ಮಿಸಿತು ಅಂತ ಬರೀತಾರೆ. ಅಂದರೆ ಇದೊಂದು ಸ್ಮಾರಕವನ್ನು ನಿರ್ಮಿಸಿದ್ರ ಬಗ್ಗೆ ಇರತಕ್ಕಂಥದ್ದು ಶಿಲಾಶಾಸನ. ಮತ್ತು ಇದು ಐತಲ್ರಿ, ಅದು 1062 ಕಾಲಕ್ಕೆ ಸೇರಿದ್ದಂಥದ್ದು ಒಂದು ಶಿಲಾಶಾಸನ. ಇದು ವಿನಯಾದಿತ್ಯ ಹೊಯ್ಸಳರ ಗುರು ಶಾಂತಿದೇವ ಸಮಯದ ವಿಧಿಗಳನ್ನು ನೆರವೇರಿಸಿ ತಮ್ಮ ಭಕ್ತಿಯ ಪ್ರತಿಫಲವಾಗಿ ನಿರ್ವಾಣವನ್ನು ಪಡೆದರು. ಪಟ್ಟಣದ ನಿವಾಸಿಗಳು ಒಕ್ಕೂಟ ತಮ್ಮ ಗುರುವಿನ ಶಾಂತಿದೇವ ನೆನಪಿಗಾಗಿ ಅವರ ಅಗಲಿಕೆಗಾಗಿ ಈ ಸ್ಮಾರಕವನ್ನು ನಿರ್ಮಿಸಿದರು ಅಂತ ಹೇಳ್ತಾರೆ. ಸೊ ಇವು ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದ ಅಷ್ಟೂ ಶಿಲಾಶಾಸನಗಳಲ್ಲಿ ಇರತಕ್ಕಂತಹ ಮಾಹಿತಿ. ಹೋಗೋಣ. ನೃಪಕಾಮನ ನಂತರ ಹೊಯ್ಸಳರ 4ನೇ ದೊರೆಯಾಗಿ ಬಂದವನೇ 2ನೇ ವಿನಯಾದಿತ್ಯ. 2ನೇ ವಿನಯಾದಿತ್ಯನಿಗೆ ಒಂದು ಬಿರುದಿತ್ರಿ, ರಕ್ಕಸ ಹೊಯ್ಸಳ ಅಂತ ಒಂದು ಬಿರುದನ್ನು ಕೊಟ್ಟಿದ್ರು. ಅಲ್ಲಿ ಅವನು ಒಂದು ಮಾಹಿತಿ ಪ್ರಕಾರ 1047ರಿಂದ 1098ರವರೆಗೆ 2ನೇ ವಿನಯಾದಿತ್ಯ ಹೊಯ್ಸಳರ 4ನೇ ರಾಜ ಆಗಿ ಆಡಳಿತವನ್ನು ಮಾಡ್ತಾನೆ. ಸುಮಾರು ಒಂದು ದೀರ್ಘಕಾಲದ ಆಡಳಿತ, 50 ವರ್ಷಗಳ ಕಾಲ ಆಡಳಿತವನ್ನು ಮಾಡದಂತಹ ಈ 2ನೇ ವಿನಯಾದಿತ್ಯ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರವನ್ನು ಮಾಡ್ಕೊತಾ ಹೋಗ್ತಾನೆ. ಕೊಂಕಣ, ಆಳ್ವಕೇಡ, ಆಮೇಲೆ ಬಯಲು ಸೀಮೆ, ತಲಕಾಡು, ಸಾವಿಮಲೆ ಇವೆಲ್ಲವೂ ಕೂಡ ಇವನ ಬೌಂಡ್ರಿ ಆಗಿತ್ತು, ಹೊಯ್ಸಳರ ಬೌಂಡ್ರಿ ಆಗಿತ್ತು. ಮತ್ತು ವಿನಯಾದಿತ್ಯ ಕೂಡ ಇಲ್ಲಿ ತನಕ ಈ ಅಂಗಡಿ ಅಂದರೆ ಸೊಸವೂರು ಅಥವಾ ಶಕಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ವಿನಯಾದಿತ್ಯನೇ ಹೊಯ್ಸಳರ ರಾಜಧಾನಿಯನ್ನು ಬದಲಿಸಿದ್ದು ಎಲ್ಲಿಗೆ, ಈಗಿನ ಹಳೇಬೀಡು ಅಂದರೆ ಅಂದಿನ ದ್ವಾರ ಸಮುದ್ರಕ್ಕೆ ತನ್ನ ರಾಜಧಾನಿಯನ್ನು ಬದಲಿ ಮಾಡಿಕೊಂಡ. ತುಂಬ ಒಂದು 2-3 ಬೇಜಾರಿನ ಸಂಗತಿ ಏನಂತಂದರೆ, ಇದಿಷ್ಟು ಅಪ್ ಟು ಹೊಯ್ಸಳರು ಸಳನಿಂದ ಪ್ರಾರಂಭವಾಗಿ 2ನೇ ವಿನಯಾದಿತ್ಯ ರಾಜಧಾನಿಯನ್ನು ಬದಲಾಯಿಸುವ ತನಕ ಇರತಕ್ಕಂಥದ್ದು ಹೊಯ್ಸಳರ ಸಂಕ್ಷಿಪ್ತ ಇತಿಹಾಸ. ಇದು ಭಾಳ ಸಂಕ್ಷಿಪ್ತ ಇತಿಹಾಸ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ಬೇಕಂದ್ರೆ ಬೇಕಾದಷ್ಟು ಟೈಮ್ ಆಗುತ್ತೆ. ವಾಟೆವರ್ ಇರಲಿ. ಆದರೆ ನನಗೆ ತುಂಬ ಬೇಜಾರಾಗಿದ್ದು ವಿಚಾರಗಳು ಅಂತಂದರೆ, ಒಂದು, ಬೇಲೂರಿನ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಅಲ್ಲಿನ ಕೆಲವು ಅಧಿಕಾರಿಗಳನ್ನು ಅಥವಾ ಬಸ್ ಕಂಡಕ್ಟ್ರು ನಿರ್ವಾಹಕರನ್ನು ಕೇಳಿದ್ರೆ, ಅಂಗಡಿಗೆ ಹೋಗೋದು ಹೆಂಗೆ ಅಂತ ಕೇಳಿದ್ರೆ ಯಾವ ಅಂಗಡಿ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಖಂಡಿತವಾಗ್ಲೂ ಅಂಗಡಿ ಅಂತಂದರೆ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಪ್ರಾವಿಷನ್ ಸ್ಟೋರು ಅಂಗಡಿ. ಆ ದೃಷ್ಟಿಯೊಳಗಡೆ ಅವ್ರು ಅಂಗಡಿ ಅಂತ ಕೇಳಿರಬಹುದೇನೋ. ನಾನು ಇನ್ನೊಂದು ಊರ ರೆಫರೆನ್ಸ್ ಕೊಟ್ಟೆ, ಇಂಥ ಊರು ಇಂಥ ಅಂಗಡಿಗೆ ಹೋಗಬೇಕು ಅಂದಾಗ ಗೊತ್ತಿಲ್ಲ ಅಂದ್ರೆ ಅವರು
ಎಂಥ ವಿಪರ್ಯಾಸ. ಅದು ಒಂದು ಸಾರಿಗೆ ಸಂಸ್ಥೆ ಅಂತ ಒಂದು ಸಿಬ್ಬಂದಿಗೆ ಅಂಗಡಿಗೆ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ ಅನ್ನೋದು ಒಂದು. ಎರಡನೇ ಬೇಜಾರಿನ ಸಂಗತಿ ಅಂದರೆ ಎಷ್ಟೊಂದು ಆಧುನಿಕತೆ ಮುಂದುವರೆದಂತಹ ಈಗಿನ ಕಾಲದೊಳಗಡೆ ಒಬ್ಬ ಸ್ಟೂಡೆಂಟ್ಗೂ ಕೂಡ ಗೊತ್ತಿಲ್ಲ ಅಂಗಡಿ ಅಂದ್ರೆ ಏನು ಅಂತೇಳಿ. ಅಂಗಡಿ ಅಂದ್ರೆ ಏನು, ಅಂಗಡಿ ಹಳ್ಳಿನ ಅಂಗಡಿನ ಅಂತ ಕೇಳ್ತಾರೆ. ಅಂಗಡಿ ನಮ್ಮ ರಾಜ್ಯಕ್ಕೆ ವಿಶ್ವಮಟ್ಟದಲ್ಲಿ ವಾಸ್ತುಶಿಲ್ಪವನ್ನು ಕೊಟ್ಟಂತಹ ರಾಜಮನೆತನ ಸ್ಟಾರ್ಟ್ ಆದಂತಹ ಸ್ಥಳ ಅಂಗಡಿ, ಅದು ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ. ಆಮೇಲೆ ಗೂಗಲ್ ಮ್ಯಾಪನ್ನು ಯೂಸ್ ಮಾಡೋದು ಅವರಿಗೆ ಗೊತ್ತಾಗ್ತಿಲ್ಲ ಅನ್ನೋದು ಬಹಳ ಬೇಜಾರಿನ ಸಂಗತಿ. ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರೋದು, ಕಾಲೇಜ್ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ ಅಂತ. ಇನ್ನೊಂದು, ಅಂಗಡಿಗೆ ಬಂದಾಗ ಏನು ದ್ವಾರದಲ್ಲಿ ಕಮಾನನ್ನು ಹಾಕಿ ಏನು ಶಿಲ್ಪವನ್ನು ಕೆತ್ತಿಟ್ಟಾರಲ್ಲ, ಅಷ್ಟು ಇಲ್ಲಿನ ಐತಿಹಾಸಿಕ ಸ್ಥಳಗಳನ್ನು ಉಳಿಸ್ಕೊಳ್ಳೋ ಅಂದರೆ ಕಾಪಾಡುವಂಥ ಕೆಲಸಗಳು ಆಗಿಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಉದಾಹರಣೆಗೆ ಆ ಶಿಲಾಶಾಸನಗಳನ್ನು ನೋಡಿದ್ವಲ್ಲ, ಎಲ್ಲ ಪೊದೆ ಬೆಳೆದ್ಬಿಟ್ಟಿತ್ತು. ಅದನ್ನು ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿ ನಾನು ಶಿಲಾಶಾಸನಗಳನ್ನು ನೋಡಬೇಕಾಯ್ತು. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ ರೀ. ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದಂಥ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ. ಜೈ ಹೊಯ್ಸಳ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.